Maths 2024 supplementary question paper set 1 first multiple choice question ನೋಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ a and b are any two positive integer. ಓಕೆ, ಎರಡು ಪಾಸಿಟಿವ್ ಇಂಟಿಜರ್ ನ ಏನಂತ ತಗೊಂಡಿದ್ದಾರೆ, a ಮತ್ತೆ b ಅಂತ ತಗೊಂಡಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, h and l are hf and lcm. ಓಕೆ, ಸೊ h ನ hf ಅನ್ಕೋಬೇಕಂತೆ, ಎಲ್ ನ ಎಲ್ಸಿಎಂ ಅನ್ಕೋಬೇಕಂತೆ. ಓಕೆ, ಸೊ ಆಮೇಲೆ ಏನ್ ಕೊಟ್ಟಿದ್ದಾರೆ, ಆಫ್ ದೀಸ್ ಇಂಟೀಜರ್ಸ್ ರೆಸ್ಪೆಕ್ಟಿವ್ಲಿ ದೆನ್ ದ ಕರೆಕ್ಟ್ ರಿಲೇಶನ್ಶಿಪ್ ಇನ್ ದ ಫಾಲೋಯಿಂಗ್ ಈಸ್. ಓಕೆ, ನಮಗೆ ಒಂದು ಫಾರ್ಮುಲಾ ಏನ್ ಗೊತ್ತು, ಎಚ್ ಎಫ್ ಇಂಟು ಎಲ್ಸಿಎಂ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೇನು, ಮಲ್ಟಿಪ್ಲೈ ಮಾಡ್ಬೇಕು ಎರಡು ನಂಬರ್ ನ. ಸೊ ಎ ಇಂಟು ಬಿ. ಓಕೆ, ಇದು ಬಂದ್ಬಿಟ್ಟು ಕರೆಕ್ಟ್ ರಿಲೇಶನ್ಶಿಪ್. ಸೊ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಬಂದ್ಬಿಟ್ಟು ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆನಾ. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 ಈಸ್. ಓಕೆ, ಸೊ ಈಗ ನಥಿಂಗ್ ಬಟ್ ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನ್ ಕಂಡಿಬೇಕು ನಾನು, ಬಿ ಸ್ಕ್ವೇರ್ ಮೈನಸ್ 4ac ಕಂಡಿಬೇಕು. ಈಗ ನೀವು ನೋಡಿದ್ರೆ ಇದು ಸ್ಟ್ಯಾಂಡರ್ಡ್ ಈಕ್ವೇಶನ್ ಅಲ್ಲಿ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಎ ವ್ಯಾಲ್ಯೂ ಏನಾಯ್ತು, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ಏನು 4, ಸಿ ವ್ಯಾಲ್ಯೂ ಕೂಡ 4. ಓಕೆ, ಈಗ ಬಿ ದಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡೋಣ. 4 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 4, 4 ಸ್ಕ್ವೇರ್ 16 ಮೈನಸ್ 4 1 ಜಾ 4, 4 4 ಜಾ 16, 16 ಅಲ್ಲಿ 16 ಹೋದ್ರೆ 0. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡೋಣ. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಡಿಲೀಟ್ ಆಗಿದೆ, sin 90 ಮೈನಸ್ ಥೀಟಾ ಕಾಸ್ 90 ಮೈನಸ್ ಥೀಟಾ, ಈ ಕಾನ್ಸೆಪ್ಟ್ ಡಿಲೀಟ್ ಆಗಿದೆ. ಸೊ ಈ ಕ್ವಶನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಈಗ ನೆಕ್ಸ್ಟ್ ಫೋರ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಎಂ 4,3 ಫ್ರಮ್ ದ ಒರಿಜಿನ್ ಈಸ್. ಓಕೆ, ಸೊ ಅವ್ರು ನಥಿಂಗ್ ಬಟ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಕೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಗೊತ್ತು. ಸೊ ಇದನ್ನ ಎಕ್ಸ್ ಅಂತ ತಗೋಬೇಕು, ಇದನ್ನ ವೈ ಅಂತ ತಗೋಬೇಕು. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಇದ್ದಲ್ಲಿ 4 ಸ್ಕ್ವೇರ್ ಪ್ಲಸ್ ವೈ ಇದ್ದಲ್ಲಿ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ 16, 3 ಸ್ಕ್ವೇರ್ 9. ಸೊ 16 ಪ್ಲಸ್ 9 25 ಆಯ್ತು. ರೂಟ್ 25 ಅಂದ್ರೆ ನಥಿಂಗ್ ಬಟ್ ಏನು 5 ಯೂನಿಟ್ಸ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು 5 ಯೂನಿಟ್ಸ್. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇಫ್ ಎ ಫೇರ್ ಡೈ ಈಸ್ ರೋಲ್ಡ್ ಟ್ವೈಸ್ ದೆನ್ ದ ನಂಬರ್ ಆಫ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಈಸ್. ಓಕೆ, ನೀವೇ ನೋಡ್ರಿ, ಒಂದು ಡೈ ಹಾಕಿದಾಗ, ಓಕೆ, ಒಂದು ಡೈ ಹಾಕಿದಾಗ ಎಷ್ಟು ಔಟ್ಕಮ್ ಬರುತ್ತೆ, 6 ಔಟ್ಕಮ್ ಬರ್ತವೆ. 1 2 3 4 5 6 6 ಔಟ್ಕಮ್ ಬರ್ತವೆ. ಓಕೆ, ಸೊ 6 ಔಟ್ಕಮ್ ಬರ್ತವೆ. ಓಕೆ, ಅದನ್ನ ಎಷ್ಟು ಸರಿ ರೋಲ್ ಮಾಡಿದ್ದಾರೆ, ಟ್ವೈಸ್ ಅಂದ್ರೆ 2 ಸರಿ ಮಾಡಿದ್ದಾರೆ. ಸೊ 2 ಸರಿ ಮಾಡಿರೋದಂದ್ರೆ ನಥಿಂಗ್ ಬಟ್ 6 ಇಂಟು 6 ಅಂತ ಬರಿಬೇಕು. ಸೊ ಅವಾಗ ಏನಾಗುತ್ತೆ, 6 6 ಜಾ 36. ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ ಬಂದ್ಬಿಟ್ಟು ಎಷ್ಟು, 36. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ನೆಕ್ಸ್ಟ್ ಈಗ ಸಿಕ್ಸ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸಿಕ್ಸ್ತ್ ಕ್ವಶನ್ ಬಂದ್ಬಿಟ್ಟು, ಇಫ್ ದ ಡಯಾಮೀಟರ್ ಆಫ್ ಎ ಸರ್ಕಲ್ ಈಸ್ 14 ಸೆಂಟಿಮೀಟರ್, ಡಯಾಮೀಟರ್ ಆಫ್ ಎ ಸರ್ಕಲ್ ಬಂದ್ಬಿಟ್ಟು 14 ಸೆಂಟಿಮೀಟರ್. ಅವ್ರು ಏನ್ ಕೇಳ್ತಾ ಇದ್ದಾರೆ, ದೆನ್ ಇಟ್ಸ್ ಸರ್ಕಂಫರೆನ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಬಟ್ 14/2, 2 1 ಜಾ 2, 7 ಜಾ 7 ಸೆಂಟಿಮೀಟರ್ ಆಗುತ್ತೆ. ಓಕೆ, ಈಗ ನಾವು ಸರ್ಕಂಫರೆನ್ಸ್ ಕಂಡಿಬೇಕು. ಓಕೆ, ಸರ್ಕಂಫರೆನ್ಸ್ ಫಾರ್ಮುಲಾ ಬಂದ್ಬಿಟ್ಟು, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು 2πr. ಓಕೆ, ಸೊ 2 ಇಂಟು ಪೈ ವ್ಯಾಲ್ಯೂ ಏನು 22/7 ಇಂಟು ರೇಡಿಯಸ್ ಬಂದ್ಬಿಟ್ಟು 7 7 ಕ್ಯಾನ್ಸಲ್ ಆಯ್ತು. 22 2 ಜಾ 44. ಸೊ ಅಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, 44 ಸೆಂಟಿಮೀಟರ್. ಓಕೆ, ಸೊ ಆಪ್ಷನ್ ಬಂದ್ಬಿಟ್ಟು ಯಾವುದು, ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆವೆಂತ್ ಕ್ವಶನ್ ಅವ್ರು ಏನ್ ಕೇಳ್ತಾ ಇದ್ದಾರೆ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ 5 ಸೆಂಟಿಮೀಟರ್ ಈಸ್. ಓಕೆ, ಎಡ್ಜ್ ಅಂದ್ರೂ ಒಂದೇ, ಸೈಡ್ ಅಂದ್ರೂ ಒಂದೇ. ಓಕೆ, ಅವ್ರೇನು ಎಡ್ಜ್ ಕೊಟ್ಟಿದ್ದಾರೆ ಎಷ್ಟು
5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ವಾಲ್ಯೂಮ್ ಆಫ್ ಕ್ಯೂಬ್ ಕಂಡಿಬೇಕು. ವಾಲ್ಯೂಮ್ ಆಫ್ ಕ್ಯೂಬ್ ಬಂದ್ಬಿಟ್ಟು ಸೈಡ್ ಹೋಲ್ ಕ್ಯೂಬ್. ಸೊ ನಥಿಂಗ್ ಬಟ್ ಏನು, ಸೈಡ್ ಬಂದ್ಬಿಟ್ಟು 5 ಕ್ಯೂಬ್ ಆಗುತ್ತೆ. ಸೊ 5 ಕ್ಯೂಬ್ ಅಂದ್ರೆ ಏನು, 5 ಇಂಟು 5 ಇಂಟು 5, 5 5 25, 25 5 125. ಸೊ 125. ಓಕೆ, ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರೀಬೇಕು. ಆನ್ಸರ್ ಬಂದ್ಬಿಟ್ಟು 125 ಸೆಂಟಿಮೀಟರ್ ಕ್ಯೂಬ್. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 8th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 20 ಟರ್ಮ್ಸ್. ಟೋಟಲ್ 20 ಟರ್ಮ್ಸ್ ಇದಾವ ಅಂದ್ರೆ ನಥಿಂಗ್ ಬಟ್ ಎನ್ ವ್ಯಾಲ್ಯೂ 20 ಅಂತ ಗೊತ್ತಾಯ್ತು. ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ ದ ಫಸ್ಟ್ ಟರ್ಮ್ ಈಸ್ 2, ಫಸ್ಟ್ ಟರ್ಮ್ ಬಂದ್ಬಿಟ್ಟು ಏನು 2 ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅಂಡ್ ಲಾಸ್ಟ್ ಟರ್ಮ್ ಇಸ್ 78, ಲಾಸ್ಟ್ ಟರ್ಮ್ ಬಂದ್ಬಿಟ್ಟು 78. ಓಕೆ, ಲಾಸ್ಟ್ ಟರ್ಮ್ ಅಂತಂದ್ರೆ ನಥಿಂಗ್ ಬಟ್ ಏನು, ಎನ್ ಬಂದ್ಬಿಟ್ಟು 20 ಇರೋದೇ 20 ಟರ್ಮ್. ಸೊ ಲಾಸ್ಟ್ ಟರ್ಮ್ ಅಂದ್ರೆ 20th ಟರ್ಮ್ ಕೊಟ್ಟಿದ್ದಾರೆ. A20 ಬಂದ್ಬಿಟ್ಟು 78 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಂಡಿಬೇಕು, ದೆನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ AP ಕಂಡಿಡ್ಬೇಕು. ಓಕೆ, ಈಗ ಫಸ್ಟ್ ಡಿ ಕಂಡಿಡಿದ್ಬಿಡ್ತೀನಿ. A20 ಅಂದ್ರೆ ನಥಿಂಗ್ ಬಟ್ A ಪ್ಲಸ್ 19D ಇಸ್ ಈಕ್ವಲ್ ಟು 78 ಅಂತ ಗೊತ್ತು. ಈಗ A ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ. 19D ಇಸ್ ಈಕ್ವಲ್ ಟು 78, 19D ಇಸ್ ಈಕ್ವಲ್ ಟು 78. ಈ ಪ್ಲಸ್ 2 ಈ ಕಡೆ ಹೋದ್ರೆ -2. ಓಕೆ, 19D ಇಸ್ ಈಕ್ವಲ್ ಟು 78 ಅಲ್ಲಿ 2 ಹೋದ್ರೆ 76. D ಇಸ್ ಈಕ್ವಲ್ ಟು 76 by 19. ಓಕೆ, ಸೊ 19 1s 19 4s. ಓಕೆ, ಸೊ D ಇಸ್ ಈಕ್ವಲ್ ಏನಾಯ್ತು 4 ಆಯ್ತು. ಓಕೆ, ಸೊ ಎಷ್ಟು ಡಿಫ್ರೆನ್ಸ್ ಇರಬೇಕು, 4 ಡಿಫ್ರೆನ್ಸ್ ಇರಬೇಕು. ಫಸ್ಟ್ ಟರ್ಮ್ 2. ಓಕೆ, ಡಿ ಬಂದ್ +4 ಇದೆ ಅಂದ್ರೆ +4 ಆಡ್ ಮಾಡ್ಕೊಂಡು ಹೋಗ್ಬೇಕು. 2 ಗೆ 4 ಆಡ್ ಮಾಡಿದ್ರೆ 6, 6 ಗೆ 4 ಆಡ್ ಮಾಡಿದ್ರೆ 10. ಡಾಟ್ ಡಾಟ್ ಇದು ಬಂದ್ಬಿಟ್ಟು AP. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ಪ್ರೆಸ್ 70 ಹ್ಯಾಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ 70 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. 2 35. ಓಕೆ, ಆಮೇಲೆ 35 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 5 ಟೇಬಲ್ ಅಲ್ಲಿ ಹೋಗುತ್ತೆ. 5 7 35, 7 ಯಾವ ಟೇಬಲ್ ಅಲ್ಲಿ ಹೋಗಲ್ಲ, 7 ಟೇಬಲ್ ಅಲ್ಲಿ ಮಾತ್ರ ಹೋಗುತ್ತೆ. 7 1 7. ಸೊ 70 ನ ಏನಂತ ಬರಿಬಹುದು, 2 ಇಂಟು 5 ಇಂಟು 7. ಓಕೆ, ಇದು ಬಂದ್ಬಿಟ್ಟು ಆನ್ಸರ್. ನೆಕ್ಸ್ಟ್ ಈಗ 10th ಕ್ವಶನ್ ಅವ್ರ ಏನ್ ಕೇಳ್ತಾ ಇದಾರೆ ನೋಡ್ರಿ. ಇಫ್ ದ ಲೈನ್ಸ್ ರೆಪ್ರೆಸೆಂಟಿಂಗ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ದೆನ್ ಹೌ ಮೆನಿ ಸೊಲ್ಯೂಷನ್ ಡೂ ದೇ ಹ್ಯಾವ್. ಓಕೆ, ಈಗ 2 ಲೈನ್ ಇಂಟರ್ಸೆಕ್ಟ್ ಮಾಡಿದಾಗ ಓಕೆ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ನಥಿಂಗ್ ಬಟ್ ಎಷ್ಟು ಸೊಲ್ಯೂಷನ್ ಬರುತ್ತೆ, ಒಂದೇ ಸೊಲ್ಯೂಷನ್ ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟೇನು 1 ಸೊಲ್ಯೂಷನ್. ಓಕೆ, ಆಮೇಲೆ 11th ಕ್ವಶನ್ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ. ರೈಟ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಓಕೆ, ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರ ಜೀರೋಸ್ ಬರಿಬೇಕು. ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು, ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು ಸೊಲ್ಯೂಷನ್ ಬರಿಬೇಕು. ಓಕೆ, ಈಗ ಅವ್ರು ಕೊಟ್ಟಿರೋದೇನು, P of x is equal to x square minus 25. ಸೊ ಜೀರೋಸ್ ಬೇಕಂದ್ರೆ ಓಕೆ ನಾವು P of x ನ 0 ಅಂತ ತಗೋಬೇಕು. ಲೆಟ್ P of x is equal to 0. P of x ಇದಲ್ಲಿ ಏನ್ ಬರ್ತೀನಿ, x square minus 25 is equal to 0. ಈ -25 ಆ ಕಡೆ ಹೋದ್ರೆ +25 ಆಯ್ತು. ಈಗ x is equal to ಸ್ಕ್ವಯರ್ ಇರೋದು ಆ ಕಡೆ ಹೋದ್ರೆ ರೂಟ್ ಪ್ಲಸ್ ಆರ್ ಮೈನಸ್ ರೂಟ್ 25. ಸೊ ಆನ್ಸರ್ ಬಂದ್ಬಿಟ್ಟು x is equal to ಪ್ಲಸ್ ಆರ್ ಮೈನಸ್ ರೂಟ್ 25 ಬಂದ್ಬಿಟ್ಟು 5. ಸೊ ಆನ್ಸರ್ ಏನು, x is equal to 1 ಪ್ಲಸ್ 5, ಇನ್ನೊಂದು ಬಂದ್ಬಿಟ್ಟು -5. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಈಗ ನೆಕ್ಸ್ಟ್ 12th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. O is the center of the circle, OA is the radius and AP is the tangent if OPA is equal to 40 degree. ಓಕೆ, ಸೊ ಅಲ್ಲಿ ಕೊಟ್ಬಿಡಿದಾರೆ ಈ ಆಂಗಲ್ ಬಂದ್ಬಿಟ್ಟು 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ಆಂಗಲ್ AOP. ಓಕೆ, AOP ಅಂದ್ರೆ ಈ ಆಂಗಲ್ ಕಂಡುಹಿಡಿಬೇಕು. ಓಕೆ, ಈಗ ನಿಮಗೇನ್ ಬೇಸಿಕ್ ಗೊತ್ತಿರ್ಬೇಕಂದ್ರೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಗೆ ಮಧ್ಯ ಆಂಗಲ್ ಎಷ್ಟಿರ್ಬೇಕು, 90 ಡಿಗ್ರಿ ಇರ್ಬೇಕು. ಓಕೆ, ಇದು 90 ಅಂತ ಗೊತ್ತಾಯ್ತು. ಸೊ ಆಂಗಲ್ A ವ್ಯಾಲ್ಯೂ ಏನು
90 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ನಿಮ್ಗೋಸ್ಕರ ಟ್ರಯಾಂಗಲ್ ಸಪರೇಟ್ ಆಗಿ ಬರಿತೀನಿ. ಓಕೆ, ಈ ಆಂಗಲ್ ಕೊಟ್ಟಿದ್ದಾರೆ ಎಷ್ಟು 40 ಡಿಗ್ರಿ ಕೊಟ್ಟಿದ್ದಾರೆ, ಇದು ಬಂದ್ಬಿಟ್ಟು 90 ಡಿಗ್ರಿ. ಓಕೆ, ಎ ಓ ಪಿ. ಓಕೆ, ಈಗ ಈ ಆಂಗಲ್ ಕಂಡುಹಿಡಬೇಕು. ನಮಗೇನ್ ಗೊತ್ತು, ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಸೇರಿದ್ರೆ ಎಷ್ಟು 180 ಡಿಗ್ರಿ. ಸೊ 90 ಪ್ಲಸ್ 40 ಪ್ಲಸ್ ಆಂಗಲ್ ಎ ಓ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಗೊತ್ತು. ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಸೇರಿದ್ರೆ 180. ಸೊ 90 ಪ್ಲಸ್ 40 130, 130 ಪ್ಲಸ್ AOP is equal to 180. ಈ ಪ್ಲಸ್ 130 ಆ ಕಡೆ ಹೋದ್ರೆ ಮೈನಸ್ 130 ಆಗುತ್ತೆ, ಮೈನಸ್ 130. ಸೊ ಆಂಗಲ್ AOP is equal to 50 ಡಿಗ್ರಿ ಆಗುತ್ತೆ. ಓಕೆ, ಸೊ ಆಂಗಲ್ AOP ಎಷ್ಟಿದು, ಇದ್ರ ಆಂಗಲ್ ಬಂದ್ಬಿಟ್ಟು 50 ಡಿಗ್ರಿ. ಓಕೆನಾ. ಆಮೇಲೆ 13th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಗಿವನ್ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. If XYZ is equal to 90 degree, ಈ ಆಂಗಲ್ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. Then find the value of sin alpha. ಓಕೆ, ಇಲ್ಲಿ ಆಲ್ಫಾ ಅವರೇ ಕೊಟ್ಟಿದ್ದಾರೆ. ಓಕೆ, ಆಂಗಲ್ ಬಂದ್ಬಿಟ್ಟು ಇಲ್ಲಿದೆ. ಓಕೆ, ಆಲ್ಫಾ ಇಲ್ಲಿದೆ ಅಂದ್ರೆ ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಓಕೆ, 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಸೊ ಈಗ ಅವ್ರು ನಮಗೆ ಕೇಳ್ತಿರೋದು ಸೈನ್ ಆಲ್ಫಾ. ಸೊ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು, ಸೈನ್ ಫಾರ್ಮ್ ಏನು, ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ, ಈಗ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ, ಅಪೋಸಿಟ್ ವ್ಯಾಲ್ಯೂ 3 ಇದೆ, ಹೈಪೋಟೆನಸ್ ವ್ಯಾಲ್ಯೂ 5 ಇದೆ. ಓಕೆ, ಸೊ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 3/5. ಓಕೆ, ಇದು 4, ಇದು 3, ಇದು 5 ಅಂತ ಕೊಟ್ಟಿದ್ದಾರೆ. ಸೊ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 3/5. ಓಕೆ, ಈಗ 14th ಕ್ವಶನ್ ಅವ್ರು ಏನ್ ಕೇಳ್ತಾ ಇದ್ದಾರೆ, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಹೆಮಿಸ್ಫಿಯರ್ ಆಫ್ ರೇಡಿಯಸ್ r ಯೂನಿಟ್ಸ್. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ, TS ಆಫ್ ಸಾಲಿಡ್ ಹೆಮಿಸ್ಫಿಯರ್ ಕೇಳ್ತಾ ಇದ್ದಾರೆ. ಓಕೆ, ಸೊ TS ಆಫ್ ಹೆಮಿಸ್ಫಿಯರ್ ಏನು, 3πr². ಓಕೆ, ಇದು ಬಂದ್ಬಿಟ್ಟು ಇದರ ಫಾರ್ಮುಲಾ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಗಿವನ್ ಫಿಗರ್ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, EF ಪ್ಯಾರಲಲ್ ಟು BC. ಓಕೆ, ಇವೆರಡು ಲೈನು ಪ್ಯಾರಲಲ್ ಅಂತ ಅವರೇ ಕೊಟ್ಟಿದ್ದಾರೆ. ಈಗ ಇಫ್ EF ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಓಕೆ, ಇದು ಬಂದ್ಬಿಟ್ಟು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. BC ಬಂದ್ಬಿಟ್ಟು 12 ಸೆಂಟಿಮೀಟರ್. ಓಕೆ, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 12 ಸೆಂಟಿಮೀಟರ್. AE ಬಂದ್ಬಿಟ್ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ದೆನ್ ಫೈಂಡ್ AB ಕಂಡಿಬೇಕು. ಓಕೆ, ಸೊ ನಥಿಂಗ್ ಬಟ್ ಇದು ಟೋಟಲ್ AB ಕಂಡಿಡಿಬೇಕು. ಓಕೆ, ಈಗ ನಿಮಗ್ ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, 2 ಲೈನ್ ಪ್ಯಾರಲಲ್ ಇದಾವ ಅಂತಂದ್ರೆ BPT ಇಂದ ಏನ್ ಬರಿಬಹುದು ಅಂದ್ರೆ, ಈ ಚಿಕ್ಕ ಟ್ರಯಾಂಗಲ್ ಇದೆ ಅಲ್ಲ, ಈ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು, ಓಕೆ, ಈ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ಈ ದೊಡ್ಡ ಟ್ರಯಾಂಗಲ್ ಗೆ ಸಿಮಿಲರ್ ಇರುತ್ತೆ. ಸೊ ಈಗ ನಾನು ಏನ್ ಬರಿಬಹುದು ಅಂತಂದ್ರೆ, ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ಏನಿಲ್ಲ, ಟ್ರಯಾಂಗಲ್ AEF. ಓಕೆ, ಈ ಸಿಮಿಲರ್ ಟು ಟ್ರಯಾಂಗಲ್, ದೊಡ್ಡ ಟ್ರಯಾಂಗಲ್ ಬಂದ್ಬಿಟ್ಟು ಏನು, ದೊಡ್ಡ ಟ್ರಯಾಂಗಲ್ ಬಂದ್ಬಿಟ್ಟು ಏನಿದೆ ಇಲ್ಲಿ ABC. ಇವರಿಬ್ರು ಸಿಮಿಲರ್ ಇರ್ತಾರೆ. ಸಿಮಿಲರ್ ಇದ್ದಾಗ ಕರಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಅಂದ್ರೆ ಏನ್ ಬರಿಬಹುದು, AE/AB. ಓಕೆ, ಏನ್ ಬರಿಬಹುದು, AE/AB is equal to EF/BC is equal to EF/BC is equal to AF/AC ಅಂತ ಬರಿಬಹುದು. ಸಿಮಿಲರ್ ಇದ್ರೆ ಕರಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಅಂತ ಬರಿಬಹುದು. ಈಗ AE ವ್ಯಾಲ್ಯೂ ಗೊತ್ತು, ಎಷ್ಟು 5 ಅಂತ ಗೊತ್ತು. AB ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಈಗ EF ವ್ಯಾಲ್ಯೂ ಎಷ್ಟು ಗೊತ್ತು, EF ವ್ಯಾಲ್ಯೂ 6 ಅಂತ ಗೊತ್ತು. BC ವ್ಯಾಲ್ಯೂ ಎಷ್ಟು ಅಂತ ಗೊತ್ತು, 12 ಅಂತ ಗೊತ್ತು. ಇಸ್ ಈಕ್ವಲ್ ಟು AF/AC. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಬಿಟ್ಬಿಡ್ತೀನಿ, ಯಾಕಂದ್ರೆ ಇದರಿಂದ ನನಗೆ ಕೆಲಸ ಇಲ್ಲ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇವ್ರಿಬ್ಬರನ್ನೇ ತಗೊಂತೀನಿ. ಸೊ ಏನಾಗುತ್ತೆ ಅವಾಗ, 5/AB is equal to 6/12. ಓಕೆ, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, AB into 6 is equal to 5 into 12. ಸೊ ಏನಾಯ್ತು, AB is equal to 5 into 12 into 6 ಈ ಕಡೆ ಬಂದ್ರೆ ಡಿವೈಡ್ ಬೈ 6 ಆಗುತ್ತೆ.
6 1s 6 2s. ಸೊ ಎ ಬಿ ಇಸ್ ಈಕ್ವಲ್ ಟು 5 2s ಎಷ್ಟಾಗುತ್ತೆ 10 ಸೆಂಟಿಮೀಟರ್ ಆಗುತ್ತೆ. ಸೊ ಎ ಬಿ ಬಂದ್ಬಿಟ್ಟು ಟೋಟಲ್ ಎ ಬಿ ಎಷ್ಟಿರುತ್ತೆ 10 ಸೆಂಟಿಮೀಟರ್ ಇರುತ್ತೆ. ಓಕೆನಾ, ಇದು ಬೇಸಿಕ್ ಗೊತ್ತಿರ್ಬೇಕು. ಏನು, ಎರಡು ಲೈನ್ ಪ್ಯಾರಲಲ್ ಇದ್ದಾಗ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ದೊಡ್ಡ ಟ್ರಯಾಂಗಲ್ ಗೆ ಸಿಮಿಲರ್ ಇರುತ್ತೆ. ಓಕೆ, ಆಮೇಲೆ 16th ಕ್ವಶನ್ ಇಲ್ಲಿ ಏನ್ ಕೇಳ್ತಾ ಇದಾರೆ ನೋಡ್ರಿ, ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರ ಡಿಗ್ರಿ ಬರಿಬೇಕು. ನಿಮಗೆ ಡಿಗ್ರಿ ಅಂದ್ರೆ ಗೊತ್ತಿರ್ಬೇಕು. ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ಪವರ್ ಬರಿಬೇಕು. ಓಕೆ, ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ಪವರ್ ಬರಿಬೇಕು. ಸೊ ಈ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ಏನಿದೆ 3 ಇದೆ. ಸೊ ಡಿಗ್ರಿ ಇಸ್ ಈಕ್ವಲ್ ಟು 3 ಅಂತ ಬರಿಬೇಕು. ಓಕೆನಾ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿ ಕ್ವಶನ್ ಪೇಪರ್ ಸೆಟ್ 1 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.